ಇಲ್ಲಿ ಮುಂದೆ ಇದೆ ಅಂತ ಹೇಳ್ಬಿಟ್ರೆ ನಾವು ಕೇಳ್ಕೊಬೇಕಾ? ಅಲ್ಲ ಏನು ಆಗಿಲ್ಲ ಅಂತ ಅಂದ್ರೆ ತಾಲೂಕಿಗೆ ಅದಕ್ಕೆ ಹೇಳಬೇಕಲ್ಲ. ಕೆಲವು ಅಧಿಕಾರಿಗಳು ಮಿಸ್ ಮಾಡ್ಯಾರ ಅಂತ ಹೇಳಿ ಶಾಸಕರಿಗೆಲ್ಲ ಹೇಳ್ತು. ಶಾಸಕರು ನೀನ್ ಏನೇನ್ ಮಾಡಿದ್ರೆ ಗೊತ್ತು, ನೀನ್ ಎಲ್ಲ ನಾನೇನು ಮಾಡಿಲ್ಲ ಅಂತಿಲ್ಲ. ಸಂಪನ್ನ ನೀನೇ ಕಣಪ್ಪ ಅಂದೆ. ಈಗ ಇಷ್ಟು ಜನ ಇದಾರಲ್ಲ ಅಧಿಕಾರಿಗಳು ಹೇಳ್ತಿದ್ದಾರೆ ಯಾಕಿಲ್ಲ ಅಂತ. ಈಗ ನಾನು ಇವತ್ತು ಹೋರಾಟಕ್ಕೆ ಬರಲ್ಲ. ಕೆಲವು ಮಾಹಿತಿ ತಗೊಂಡ್ಬಿಟ್ರೆ ನನಗೆ ಅಫಿಷಿಯಲ್ ಅವರಲ್ಲ ಯಾರು ಟೇಬಲ್ಗೆ ಹೋಗಿಲ್ಲ, ಗೋಲ್ ಸರಿಯಾಗಲ್ಲ ಅಂತ ಹೋಗಿಲ್ಲ ನಾವು. ನಮಗೆ ನಮ್ಮ ಹೆಸರು ಖರ್ಚಿಗೆ ಪಡಲ್ಲ, ನಮ್ಮ ಅಕ್ಕನ ಮಾಡೋದೈತೆ. ಈಗ 2010ರಿಂದ 25 ಇವತ್ತೊಂದು ಬೋರ್ ಕೊಡಕ್ಕೆ ಆಧಾರ್ ಕಾರ್ಡ್ ಸಮೀಕರಣಕ್ಕೆ ನೋಟಿಸ್ ಮಾಡಿಸ್ಕೊಂಡು ದಾಖಲೆ ತಗೊಂಡವ್ರೆ. ಮಾಡಿಕೊಟ್ಟಿಲ್ಲಪ್ಪ. ನಾವೇನಿಲ್ಲ ಅಂತ ಬಂದಿರಲ್ಲ. ನಾನು ಹೇಳಿದ್ ಕೇಳಿದ್ದಾರೆ. ಆಧಾರ್ ಕಾರ್ಡ್ ಇನ್ಕ್ಲೂಡಿಂಗ್ ಆಧಾರ್ ಕಾರ್ಡ್ಗೆ ಎಡಿಟ್ ಮಾಡ್ಕೊಡ್ತಾರೆ ಅನ್ಬಿಟ್ಟು ಆಧಾರ್ ಕಾರ್ಡ್ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗ್ತವೆ. ನಿಮಗೂ ಗೌರವ ಕೊಟ್ಟು ಮಾಡಿ ಅಧಿಕಾರಿಗಳ ಹತ್ರ ಕೊಟ್ಟು ಹೋಗ್ಬಿಟ್ಟಿದ್ದೀವಿ ಅನ್ನೋ ಮಾತಾಡಿದ್ರೆ ನೀವು ನಾನೇನು ವಿಚಾರ ಮಾತಾಡಿ ಆಮೇಲೆ ಏನೂ ಆಗಿಲ್ಲ. ಎಲ್ಲ ಕೋಪ ಮಾಡೋರು ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಒಂದೇ ಒಂದು ಉದಾಹರಣೆ ಹೇಳ್ತೀನಿ. MID 69 ಚೆಕ್ ಡ್ಯಾಮ್. ನೀವು ಇವತ್ತು ಒಂದು ಚೆಕ್ ಡ್ಯಾಮ್ ತೋರಿಸ್ಬಿಟ್ರೆ ನಾನು ಇವತ್ತು ಲಾಸ್ಟ್ 2014 ಸಾಲದಲ್ಲಿ ಚೆಕ್ ಡ್ಯಾಮ್ 69 ಇದೆ, ಬೇಕ್ ಬಿಲ್ ಆಗಿದೆ. ನೀವು ಚೆಕ್ ಡ್ಯಾಮ್ 69 ಯಾವ್ದಾರು ಅಪ್ಲೋಡ್ ನೀವು 10 ವರ್ಷದಿಂದ ನಾನು ಹೋರಾಟ ಇವತ್ತು ಆಟ್ ಮಾಡಿದ್ದೀನಿ. ಜನ ಇದಿರಲ್ಲ ಪಾಟ್ ಹೋಗಿ ಬಂದಿದ್ದಾರೆ. 69 ಚೆಕ್ ಡ್ಯಾಮ್ ಆಗಿದೆ MID. ಎಲ್ಲರೂ ಒಂದೇ ಒಂದು ಚೆಕ್ ಡ್ಯಾಮ್ ನಾನು ತೋರಿಸಿದ್ರೆ ನನಗೆ ನಾನು ಇವತ್ತು ಹೋರಾಟ ಲಾಸ್ಟ್ ಮಾಡ್ತೀನಿ ಸರ್. ಈಗ ನೋಡಪ್ಪ ಕೋಪ ಆಗಿದೆ ಅಂತ ಹೇಳ್ತಾರೆ ನೀವು ಮೀಡಿಯಾ ಮಾತ್ರ ನಾವು ಮಾತಾಡ್ಬೋದು. ನೀವು ಏನ್ ಬೇಕಾದ್ರೆ ಬಾಯಿ ಬಂದು ಮಾತಾಡ್ಕೊಂಡು ನಾವು ನೋಡಪ್ಪ ಇಂಥ 3 ಉದಾಹರಣೆ ಕೊಡ್ತೀನಿ ನಾನು. ಏನ್ ನೋಡಯ್ಯ, ಈಗ ಸಂಬಂಧಪಟ್ಟ ಅಧಿಕಾರಿಗಳು ಮಿಸ್ಟೇಕ್ ಮಾಡಿದ್ರೆ ಅವರು ಒಪ್ಪಿಸ್ತಾರೆ. ಅದಕ್ಕೂ ಇಲ್ಲ ಈಗ 3 ಉದಾಹರಣೆ ನಿನಗೆ ಬೋರ್ವೆಲ್ ಆಗಿಲ್ಲ ಅಂತ ನಾನು ಗೌರವ ಕೊಟ್ಟು ಮಾಡ್ಕೊಟ್ಟಿಲ್ವಾ? ನನ್ನ ಹತ್ರ 100 ಮಾಹಿತಿ ಇರೋದು ಸರಿ ನೋಡಯ್ಯ, ಮಾತಾಡ್ಬಿಟ್ಟಕ್ಕೆ ನಾನು ಬಿಡಲ್ಲ. ಆಯ್ತು ಸುಮ್ಮನೆ ಇದೆ. ನೀನು ಇದೆಲ್ಲ ಬೆಳಗ್ಗೆ KDP ನಲ್ಲಿ ಈ ತರ ನ್ಯೂಸೆನ್ಸ್ ಮಾಡಿದ್ರೆ ಏನಾಗುತ್ತೆ? ನ್ಯೂಸ್ ಮಾಡಿದ್ರೆ ಆಯ್ತು ಬಿಡಪ್ಪ, ಆಯ್ತು ಬಿಡಪ್ಪ. ಎಲ್ಲೆಲ್ಲಿ ಯಾರಂತ ಹೋಗಿ ಏನೇನು ಕೇಳ್ತಿದ್ದೀರ ಅನ್ನೋದೆಲ್ಲ ಗೊತ್ತಿದೆ, ಎಲ್ಲ ಗೊತ್ತಿದೆ. ಪರವಾಗಿಲ್ಲ, ಸಮಾಧಾನ ಇದೆ. ಈ ತರ ಎದುರಿಸ್ಬಿಟ್ರೆ ನಾನೇ ಎದುರು ಸಮಯ ಬಂದಿಲ್ಲ. ಈ ತಾಲೂಕು ನೀವು ಯಾವ ತರ ಎದುರ್ತೀರಿ ಎಲ್ಲ ನಮಗೆ ಗೊತ್ತಿದೆ. ನಾವು ಯಾರ ಹತ್ರ ಏನ್ ಕೇಳಕ್ ಹೋಗ್ತೀವಿ ಇಲ್ಲ ಇದ್ರಿ ಆಯ್ತು ಆಯ್ತು ಎಲ್ಲ ಗೊತ್ತಿದೆ. ಈ ತರ ಎದುರ್ಸಕ್ಕೆ ನಾವೇನು ಮೀಟಿಂಗ್ ಬಿಟ್ಟು ಹೋಗ್ಬಿಡಲ್ಲ. ಕೃಷಿ ಇಲಾಖೆ ಮಾತಾಡ್ರಿ. ಈಗ ತಾಲೂಕಿನ ಅಧಿಕಾರಿಗಳಿಗೆ ಇಷ್ಟೊಂದು ಉಪದ್ರ ಮಾಡೋದು ಒಳ್ಳೇದಲ್ಲ. ನಾನು ನಿಮ್ಮ ಅಯ್ಯನ ಹೇಳ್ತೀನಿ, ಮಾನ್ಯ ಕಂದಾಯ ಸಚಿವರ ಗಮನಕ್ಕೂ ಕೂಡ ತರ್ತೀನಿ, ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಗಮನಕ್ಕೆ ತರ್ತೀನಿ. ಗೊತ್ತಾಯ್ತಲ್ಲ, ಈ ತರ KDP ಸದಸ್ಯರು ಕೆಲವರು ಈ ತರ ಮಾಡ್ತಿರ್ತಕ್ಕಂಥದನ್ನ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಮಾನ್ಯ ಕಂದಾಯ ಸಚಿವ ಕೃಷ್ಣಾಬೈರವರಿಗೂ ಕೂಡ ಗಮನಕ್ಕೆ ತರ್ತೀನಿ. ಅವರೇ ತೀರ್ಮಾನ ಮಾಡಿ ಆಮೇಲೆ ಅವ್ರ ಬಗ್ಗೆ ನಾವು ವಿಶೇಷವಾದಂತ ಗೌರವ ಇಟ್ಕೊಂಡಿದ್ದೀವಿ. ಇಲ್ಲಿ ಆಯ್ತಪ್ಪ, ಆಯ್ತು ಆಯ್ತು, ನಾವೇ ನಿಮ್ಮನ್ನೇನು ಬೈಯಕ್ ಹೋಗಿಲ್ಲ ಅನ್ನೋದ್ರ ಅಗತ್ಯತೆ ಇಲ್ಲ. ಪಾಪ ಏನು ಮಾಡೇ ಇಲ್ಲ, ನಿಮ್ಮ ಅಭಿವೃದ್ಧಿ ಆಯ್ತಾ ಇದೆ ತಾಲೂಕು. ಏನು ಆಗಿಲ್ಲ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಎಲ್ಲ ಇಲಾಖೆಯಲ್ಲಿ ಕೆಲಸ ನಾನು ಜಾಸ್ತಿ ನನ್ನ ಟಾರ್ಗೆಟ್ ನಾನಕ್ಕಪ್ಪ ಟಾರ್ಗೆಟ್ ನಿಮ್ಮ ನಡವಳಿಕೆ ನೋಡಿ KDP ನಡವಳಿಕೆಗಳನ್ನ ಮಾನ್ಯ ಜಿಲ್ಲಾ ಸಚಿವರಿಗೂ ಗಮನಕ್ಕೆ ತರ್ತೀನಿ. ಮುಖ್ಯ ಕಾರ್ಯ